ಚಿಕ್ಕವರಾಗಿದ್ರೆ ಚೆನ್ನಾಗಿತ್ತು, ಆ ಜಾಗದಲ್ಲಿ ಹುಡುಗರಿಗೆ ಇರ್ಬೇಕಿತ್ತು ಅಂತ. ಹುಡುಗಿರ್ಗಿಂತ ಜಾಸ್ತಿ ಹುಡುಗಿರ್ ಸಾಂಗ್ ಮಾಡ್ತಾ ಇದ್ರ. ಥ್ಯಾಂಕ್ ಯು. ಇದೇ ಜೋಶು. ಈ ಪ್ರೀತಿ ಪ್ರೋತ್ಸಾಹ ಸದಾ ಇದೇ ಇರಲಿ. ನಮ್ಮ ಫ್ಯಾಮಿಲಿ ಇಡೀ ನಿಮ್ಗೆಲ್ಲರಿಗೂ ಚುನಾವಣೆ ಆಗಿರ್ತೀವಿ. ಚುನಾವಣೆ ತುಂಬಾ ತಿಂಗಳಿಂದ ಮಾತಾಡ್ಬೇಕು ಅಂತ ಅನ್ಕೊತಾದ್ರು, ಬಟ್ ಪರಿಸ್ಥಿತಿ ಸರಿಗಿರಲಿಲ್ಲ, ಮಾತಾಡಕ್ಕಾಗಿರ್ಲಿಲ್ಲ. ಸೊ ಈ ವೇದಿಕೆನ ಯೂಸ್ ಮಾಡ್ಕೊಂಡು ಎಲ್ಲ ನಮ್ಮ ಸೆಲೆಬ್ರಿಟಿಗಳಿಗೆ ತುಂಬಾ ಧನ್ಯವಾದ ತಿಳಿಸ್ತೀನಿ. ಯಾಕಂದ್ರೆ ಇವತ್ತು ನಾವು ಏನಿದ್ದೀವಿ, ಏನ್ ಹೆಸರು ಮಾಡಿದೀವಿ, ಏನ್ ನಮ್ಮ ಎಫರ್ಟ್ಗೆ ಪ್ರೋತ್ಸಾಹ ಕೊಡ್ತಾ ಇದ್ದೀರ, ಅದೆಲ್ಲರೂ ನಮ್ಮ ಬಿಗ್ ಬಾಸ್ ಫ್ಯಾನ್ಸ್, ನಮ್ಮ ಸೆಲೆಬ್ರಿಟಿಗಳು ಅಂಡ್ ಕರ್ನಾಟಕ ಚಿತ್ರಪ್ರೇಮಿಗಳು. ಅಂಡ್ ಥ್ಯಾಂಕ್ ಯು ಎಲ್ಲರಿಗೂ. ನಾನು ಇಷ್ಟು ಹೋಗುದಿಲ್ಲ. ಒಂದೇ ರೀಸನ್ ಅಂದ್ರೆ ಹೋಗೋ ಪರಿಸ್ಥಿತಿ ನಾನು ಇರಲಿಲ್ಲ. ಬಟ್ ಇದು ನನ್ನ ಜವಾಬ್ದಾರಿ. ಯಾಕಂದ್ರೆ ನಾನು ನಂಬ್ಕೊಂಡು ಜಯಣ್ಣ ಆಗಲಿ, ಗೋವಿಂದ ಆಗಲಿ ಕೋಟಿಗಟ್ಟಲೆ ದುಡ್ಡು ಹಾಕ್ಬಿಟ್ಟು ಸಿನಿಮಾ ಮಾಡಿದ್ದಾರೆ. ಅಂಡ್ ನನ್ನ ಜವಾಬ್ದಾರಿ ಇದನ್ನ ಪ್ರಮೋಟ್ ಮಾಡೋದಕ್ಕೆ ನಾನು ಬದಲಬೇಕಾಗಿತ್ತು, ಪಾರ್ಟಿಸಿಪೇಟ್ ಮಾಡಬೇಕಾಗಿತ್ತು. ಸೊ ನನಗೆ ಸಪೋರ್ಟ್, ನನ್ನ ಜೊತೆ ನನ್ನ ಟೀಮ್ ಸಪೋರ್ಟ್ ಮಾಡ್ತು. ಚರಣ್ ರಾಜ್ ಅವರಾಗಿರ್ಬೋದು, ಕವಿಗಳು, ವಿರಾಟ್, ಸಂಜನಾ, ಎಲ್ಲರಿಗೂ ಥ್ಯಾಂಕ್ಸ್. ಅಂಡ್ ನಮ್ಮ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಪ್ರೇಮು ಮತ್ತೆ ಜಯಂತ್, ಅಂಡ್ ನನ್ನ ಟೀಮ್ ಕ್ರಿಯೇಟಿವ್ ಅಂಡ್ ಅನಿಲ್, ಅಂಡ್ ಕೋ ಡೈರೆಕ್ಟರ್ ಅಭಿ, ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಅಂಡ್ ಕೇಂಬ್ರಿಡ್ಜ್ ಯೂನಿವರ್ಸಿಟಿ ಸಂಸ್ಥೆಗೆ ತುಂಬಾ ದೊಡ್ಡ ಥ್ಯಾಂಕ್ಸ್. ಯಾಕಂದ್ರೆ ನಮ್ಗೆ ವೇದಿಕೆ ಮಾಡ್ಕೊಂಡ್ರಿ. ಅಂಡ್ ಥ್ಯಾಂಕ್ ಯು ವೆರಿ ಮಚ್. ತುಂಬಾ ಪ್ರೀತಿ ಬರುತ್ತಿಲ್ಲ. ದಯವಿಟ್ಟು ಈ ಪ್ರೀತಿ ದರ್ಶನ್ ಮೇಲೆ, ನನ್ನ ಮೇಲೆ, ನನ್ನ ಫ್ಯಾಮಿಲಿ ಮೇಲೆ ದಯವಿಟ್ಟು ಹಿಂಗೆ ಸದಾ ಇರಲಿ. ಯಾರು ನನ್ನ ಏನು ಮಾಡಲ್ಲ. ಥ್ಯಾಂಕ್ ಯು. ನಮ್ಮ ರಾಯಲ್ ಸಿನಿಮಾದ ಸಾಂಗ್ ಕಾಂತಾನ್ನ ದಯವಿಟ್ಟು ಸಪೋರ್ಟ್ ಮಾಡಿ, ಚೆನ್ನಾಗಿ ಅಂತ ಸಬ್ಸ್ಕ್ರೈಬ್ ಮಾಡಿಸಿ, ದೊಡ್ಡ ಹಿಟ್ ಮಾಡಿಸಿ. ಅಂಡ್ ಇದೇ ಪ್ರೋತ್ಸಾಹ ನಮ್ಮ ಸಿನಿಮಾ ಮೇಲೆ ಕೊಡಿ. ಬರೀ ನಮ್ಮ ಸಿನಿಮಾ ಅಂತಲ್ಲ, ಇಡೀ ಕನ್ನಡ ಚಿತ್ರರಂಗದ ಎಲ್ಲ ಚಿತ್ರಗಳಿಗೂ ನಿಮ್ಮ ಪ್ರೋತ್ಸಾಹ ಹೀಗೆ ಇರಲಿ. ಅಂಡ್ ಥ್ಯಾಂಕ್ ಯು ವೆರಿ ಮಚ್. ಜೈ ಸಾರಥಿ ಸಾಕಷ್ಟು